ನಮಸ್ಕಾರ ಸ್ನೇಹಿತರೆ, ನ್ಯಾಷನಲ್ ಟಿವಿ ಅರ್ಪಿಸುವ ಬಿಗ್ ಬಾಸ್ ಅಪ್ಡೇಟ್ಗೆ ಸ್ವಾಗತ. ನಾನು ಸುಜಯ್ ರಾಜ್. ಸ್ನೇಹಿತರೆ, ನಿನ್ನೆ ಎಪಿಸೋಡ್ನಲ್ಲಿ ಪ್ರಮುಖವಾಗಿ 3 ಹೈಲೈಟ್ಸ್ಗಳನ್ನು ನಾನು ಗಮನಿಸಿದ್ದೀನಿ. ಒಂದು ಕ್ಯಾಪ್ಟನ್ಸಿ ಟಾಸ್ಕ್, ಮತ್ತೊಂದು ಹೋಲ್ಸೇಲ್ ಆಗಿ ಎಲ್ಲ ಸೇರಿಕೊಂಡು ಹನುಮಂತ ಅವರಿಗೆ ಕಳಪೆ ಕೊಟ್ಟಿದ್ದು, ಇನ್ನೊಂದು ಧನರಾಜ್ ಅವರ ಆತ್ಮಾವಲೋಕನ. ಸ್ನೇಹಿತರೆ, ಈಗಾಗಲೇ ವಾರದ ಟಾಸ್ಕ್ಗಳೆಲ್ಲ ಮುಗಿದಿದೆ. ಬಿ ರೆಸಾರ್ಟ್ ಏನು ಟಾಸ್ಕ್ ಇತ್ತು, ಆ ಒಂದು ಟಾಸ್ಕ್ನ ವಿನ್ನರ್ಗಳಾಗಿ ರಜತ್ ಅಂಡ್ ಟೀಮ್ ಅಂದರೆ ಭವ್ಯ ಅಂಡ್ ಟೀಮ್ ವಿನ್ ಆಗಿದ್ದಾರೆ. ಅವರಿಗೆ 29 ಪಾಯಿಂಟ್ಸ್ ಬಂದಿರುತ್ತೆ. ಈ ಕಡೆ ಮಂಜು ಅಂಡ್ ಟೀಮ್ ಅಂದರೆ ಚೈತ್ರ ಅಂಡ್ ಟೀಮ್ನವ್ರಿಗೆ 22 ಪಾಯಿಂಟ್ಸ್ ಬಂದಿರುತ್ತೆ. ಸೊ ಹಾಗಾಗಿ 29 ಪಾಯಿಂಟ್ಸ್ಗಳನ್ನು ಪಡೆದುಕೊಂಡಿರುವಂತಹ ಭವ್ಯ ಅವರ ತಂಡ ಕ್ಯಾಪ್ಟನ್ಸಿ ಟಾಸ್ಕಿಗೆ ನೇರವಾಗಿ ಸೆಲೆಕ್ಟ್ ಆಗುತ್ತೆ. ಇದಾದ ನಂತರ ಕ್ಯಾಪ್ಟನ್ಸಿ ಟಾಸ್ಕ್ ಬರುತ್ತೆ. ಸೊ ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಈಗ ಸಿಕ್ಕಾಪಟ್ಟೆ ಗೊಂದಲ ಆಗಿದೆ. ಬಹುಶಃ ಇದಕ್ಕೆ ಸರಿಯಾಗಿ ಕ್ಲಾರಿಟಿ ಸಿಗೋದು ಇವತ್ತಿನ ಕಿಚ್ಚನ ಪಂಚಾಯಿತಿಯಲ್ಲಿ ಅಂತ ನನಗನ್ನಿಸ್ತಾ ಇದೆ. ಬಿಕಾಸ್ 9ನೇ ನಂಬರ್ನ ಗೊಂಚಲಿಂದ ಏನು ಬಾಲ್ನ ಪಿಕ್ ಮಾಡಬೇಕಾಗಿತ್ತು ಅದನ್ನು ಭವ್ಯ ಅವರು ಪಿಕ್ ಮಾಡಲಿಲ್ಲ. ಬದಲಾಗಿ 3ನೇ ನಂಬರ್ ಆ ಒಂದು ಗೊಂಚಲಿಂದ ಬಿದ್ದಿದ್ದಂತಹ ಬಾಲನ್ನು ಪಿಕ್ ಮಾಡಿದ್ರು ಅಂತ ಮೋಕ್ಷಿತಾ ಅವರು ಆಟ ಎಲ್ಲ ಮುಗಿದ ಮೇಲೆ ಹೇಳಿದರು. ಇನ್ಫ್ಯಾಕ್ಟ್ ಅದನ್ನು ಅವರು ಅಲ್ಲೇ ನೋಡಿರ್ತಿದ್ರೆ ಅಲ್ಲೇ ಹೇಳಬೇಕಾಗಿತ್ತು. ಆ್ಯಕ್ಚುಲಿ ಅವರಿಗೆ ಒಂದು ಕ್ಲಾರಿಟಿ ಸಿಕ್ಕಿರ್ತಿದ್ರೆ, ಬಟ್ ಅದನ್ನು ಹೇಳಲಿಲ್ಲ. ಅದರ ಬದಲಾಗಿ ಅವರು ಉಸ್ತುವಾರಿಗಳಾದಂತಹ ನಮ್ಮ ಮಂಜು ಮತ್ತು ನಮ್ಮ ಚೈತ್ರ ಅವ್ರ ಮೇಲೆ ಹಾಕಿದ್ರು. ಇನ್ಫ್ಯಾಕ್ಟ್ ಓಕೆ, ಉಸ್ತುವಾರಿಗಳ ಒಂದು ಜವಾಬ್ದಾರಿ ಕೂಡ ಹೌದು, ಅದನ್ನು ಸರಿಯಾಗಿ ನೋಡಬೇಕಾಗಿತ್ತು. ಬಟ್ ಅವರ ಗಮನವನ್ನು ಅವರ ಗಮನಕ್ಕೆ ಬರ್ದೇನೆ ಮೋಕ್ಷಿತಾ ಅವರ ಗಮನಕ್ಕೆ ಅದು ಬಂದಿದ್ರಿಂದ ಅಥವಾ ಕನ್ಫ್ಯೂಷನ್ ಇದ್ದಿದ್ರಿಂದ ಅವರೇ ಅದನ್ನು ಆಗಲೇ ಆ ಒಂದು ವಾಯ್ಸ್ ರೈಸ್ ಮಾಡಿ ಹೇಳಿರ್ತಿದ್ರೆ ಬಹುಶಃ ಸರಿಯಾಗಿ ಈ ಒಂದು ಗೇಮ್ ನಡೀತಾ ಇರ್ತಾ ಇತ್ತು. ಅಫ್ಕೋರ್ಸ್ ಅದನ್ನು ಹೊರತುಪಡಿಸಿದ್ರೆ ಈಗ ಭವ್ಯ ಅವರು ಯಾವುದೋ ಒಂದು ಬಾಲ್ ವಿಷಯವಾಗಿ ಮೋಕ್ಷಿತಾ ಅವ್ರ ಜೊತೆಗೆ ಮಾತಾಡಿದ್ರಂತೆ. ಆಗ ಮೋಕ್ಷಿತಾ ಅವರು ಹೌದು ಅಂದರೆ ಇಲ್ಲಿ ಇದ್ದಿದ್ದು ಬಾಲ್ ಅಲ್ವಾ ಅಂತ ಕೇಳಿದಾಗ ಮೋಕ್ಷಿತಾ ಹೌದು ಅಂತ ಹೇಳಿದ್ದಾರೆ. ಬಟ್ ಮೋಕ್ಷಿತಾ ಅವರಿಗೆ ಆವಾಗ ಕ್ಲಾರಿಟಿ ಸಿಕ್ಕಿತ್ತಾ ಅಥವಾ ಸಿಕ್ಕಲಿಲ್ವಾ, ಅದಕ್ಕಾಗಿ ಅವ್ರು ಏನು ವಾಯ್ಸ್ ರೈಸ್ ಮಾಡಲಿಲ್ವಾ ಗೊತ್ತಿಲ್ಲ. ಬಟ್ ಆಟ ಎಲ್ಲ ಮುಗಿದ ಮೇಲೆ ಕ್ಯಾಪ್ಟನ್ ಆದಮೇಲೆ ಅವ್ರು ಹೇಳ್ತಿದ್ದಾರೆ ಇಲ್ಲ, ಅದು ಬೇರೆ ಗೊಂಚಲಿಂದ ಬಾಲ್ ತಗೊಂಡ್ರು ಭವ್ಯ ಅವರು ಅಂತ. ಅದರ ಸಲುವಾಗಿ ಆ್ಯಕ್ಚುಲಿ ಮಂಜಣ್ಣನ ಹತ್ರ ಜಗಳಕ್ಕೆ ನಿಂತಿದ್ರು ಮೋಕ್ಷಿತಾ ಅವರು. ನೀವು ಉಸ್ತುವಾರಿಗಳಾಗಿ ನೋಡ್ಕೋಬೇಕಾಗಿತ್ತು, ನಾನು ಯಾಕೆ ಹೇಳ್ಬೇಕು ಅದನ್ನು ಅಂತ. ಎಷ್ಟೋ ಗೇಮ್ಗಳಲ್ಲಿ ಇಲ್ಲಿ ತನಕ ಆಗಿರುವಂತಹ ಗೇಮ್ಗಳಲ್ಲಿ ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದ್ರೆ ಲಾಸ್ಟ್ ಟೈಮ್ ಭವ್ಯ ಮತ್ತು ಐಶ್ವರ್ಯ ಅವ್ರ ವಿಚಾರದಲ್ಲಿ ಯಾವುದೊಂದು ಬಾಲ್ ಟಾಸ್ಕ್ ಸಂಬಂಧಪಟ್ಟ ಹಾಗೆ ಒಂದು ಲಾಸ್ಟ್ ವೀಕಲ್ಲಿ ಒಂದು ಟಾಸ್ಕ್ ನಡೆದಾಗ ಎಲ್ಲರೂ ಏನು ಅನ್ಕೊಂಡಿದ್ರು, ಐಶ್ವರ್ಯ ಅವ್ರ ಮೇಲೆ ತಪ್ಪು ಹೊರಿಸಿದ್ರಲ್ವಾ, ಐಶ್ವರ್ಯ ಲೈನಿಂದ ಒಳಗೆ ಬಂದು ಹಾಕಿದ್ರು ಹಾಗೆ ಹಿಂಗೆ ಅಂತ. ಬಟ್ ಅದಕ್ಕೆ ಸಾಕಷ್ಟು ವಾದ ವಿವಾದ ನಡೀತು ತಾನೆ. ಅದನ್ನು ಆಡ್ತಾ ಇರುವಂತಹ ಟಾಸ್ಕನ್ನು ಆಡ್ತಾ ಇರುವಂತಹ ಕಂಟೆಸ್ಟೆಂಟ್ಸ್ಗಳೇ ರೈಸ್ ಮಾಡಿದ್ರು ತಾನೆ. ಅಲ್ಲಿದ್ದಂತಹ ಕನ್ಫ್ಯೂಷನನ್ನು ಸುದೀಪ್ ಅವ್ರು ಬಂದು ಕ್ಲಿಯರ್ ಮಾಡಿದ್ರು, ಐಶ್ವರ್ಯ ಅವರು ಲೈನ್ ಒಳಗಡೆನೇ ಇದ್ರು ಅಂತ ಕ್ಲಾರಿಟಿ ಸಿಕ್ತು, ಅದು ಬಿಡಿ. ಬಟ್ ಆದರೆ ಉಸ್ತುವಾರಿಗಳ ಗಮನಕ್ಕೂ ಕೂಡ ಅದು ಬಂದಿರಲಿಲ್ಲ. ಇನ್ಫ್ಯಾಕ್ಟ್ ಭವ್ಯ ಅವರು ಹೇಳಿದ್ರು ಅನ್ನೋ ಕಾರಣಕ್ಕೆ ಚೈತ್ರ ಅವರು ಪ್ರಾಮಾಣೀಕರಿಸಿದ್ರು, ಹೌದು ನನಗೂ ಹಾಗೆ ಅನಿಸಿತು, ಭವ್ಯ ಅವರು ಹೌದು ಅವ್ರು ಹೊರಗಡೆ ಬಂದು ತಗೊಂಡ್ರು ಅನ್ನೋ ಕಾರಣಕ್ಕೆ ಆ್ಯಕ್ಚುಲಿ ಚೈತ್ರ ಅವರು ಅದನ್ನು ಪ್ರಮಾಣೀಕರಿಸಿ ಉಸ್ತುವಾರಿ ಆಗಿದ್ರು ಕೂಡ ಅವ್ರ ಮೇಲೆ ಡಿಪೆಂಡ್ ಆಗಿದ್ರು. ಸೊ ಹಾಗಿರ್ಬೇಕಾದ್ರೆ ಅದು ಒಂದೇ ಟಾಸ್ಕ್ ಅಂತಲ್ಲ, ಬೇರೆ ಬೇರೆ ಟಾಸ್ಕ್ಗಳಲ್ಲಿ ಆಡ್ತಾ ಇರುವಂತಹ ಕಂಟೆಸ್ಟೆಂಟ್ಸ್ಗಳು ಉಸ್ತುವಾರಿಗಳಿಗೆ ಹೇಳಿದ್ದು ಉಂಟು. ನೋಡಿ ಅವ್ರೇನೋ ಲೈನ್ ದಾಡ್ತಾ ಇದ್ದಾರೆ ಅಥವಾ ಇನ್ನೊಂದೇನೋ ಆಗ್ತಾ ಇದೆ, ಅವ್ರು ಅದರಿಂದ ಆಚೆ ಬರ್ತಾ ಇದ್ದಾರೆ, ಆ ಥರದ್ದೆಲ್ಲ ಸಾಕಷ್ಟು ಹೇಳಿದ್ದಾರೆ. ಈಗ ಮಾತ್ರ ಮೋಕ್ಷಿತ ಅವರು ಯಾಕೆ ಹೇಳಲಿಲ್ಲ, ಅದನ್ನು ಬಿಟ್ಟು ಟಾಸ್ಕ್ ಎಲ್ಲ ಆದಮೇಲೆ ಕ್ಯಾಪ್ಟನ್ ಆದಮೇಲೆ ಮಂಜಣ್ಣ ಅವ್ರ ಹತ್ರ ಜಗಳಕ್ಕೆ ನಿಂತರು. ಮಂಜು ಅವರು ವ್ಯಾಲಿಡ್ ಪಾಯಿಂಟ್ನೇ ರೈಸ್ ಮಾಡಿದ್ರು. ಹೌದು, ನೀವು ಅಲ್ಲೇ ಅನಿಸಿದ್ರೆ ನೀವು ಹೇಳ್ಬೋದಿತ್ತಲ್ಲ, ನಾನು ಆ ಬಾಲ್ನ ಮುಟ್ಟಕ್ಕೆ ಬಿಡ್ತಾ ಇರಲಿಲ್ಲ, ಬೇರೆ ಏನಾದರೂ ಆಟ ಮುಂದುವರ್ಸೋದಕ್ಕೆ ಹೇಳ್ತಾ ಇದ್ದೆ ಅಂತ ಹೇಳಿದ್ರು. ಬಟ್ ಅಗೇನ್ ಮೋಕ್ಷಿತ ಅವರ ವಾದಕ್ಕೆ ಅದು ಯಾವ ರೀತಿ ಅರ್ಥ ಅಂತ ಅದನ್ನು ಅವರೇ ಹೇಳಬೇಕಾಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಕರ್ಣನ್ ಪಟ್ಟು ಸೆಂಟರ್ ಹರಿದ ಹಳೆ ರೇಷ್ಮೆ ಜರಿ ಸೀರೆಗಳಿದ್ರೆ ಬಿಸಾಕಬೇಡಿ, ಇವರಿಗೆ ಕೊಟ್ರೆ ಸ್ಪಾಟ್ ಅಲ್ಲೇ ಕೈ ತುಂಬ ದುಡ್ಡು. ಇನ್ನು ಡೀಟೇಲ್ಸ್ ಬೇಕು ಅಂದ್ರೆ 6380413916 ಈ ನಂಬರ್ಗೆ ಕಾಲ್ ಮಾಡಿ. ರಜತ್ ಅವರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ ತ್ರಿವಿಕ್ರಮ್ ಅವ್ರ ಹತ್ರ. ಹೌದು, ಲೈಕ್ ಭವ್ಯ ಈ ಥರ ಹೇಳೋದು, ಸುಮ್ಮನಿರಿ ಅಂತ ಹೇಳೋದು, ಆ ಬಾಲ್ ಅಲ್ಲಿಂದ ಬಿದ್ದಿರಲಿಲ್ಲ ಅಂತ ರಜತ್ ಅವರು ಆಲ್ರೆಡಿ ಲೈಕ್ ಅಂದರೆ ಕನ್ಫರ್ಮ್ ಆಗಿ ಹೇಳ್ತಿದ್ದಾರೆ. ರಜತ್ ಅವರು ಈಗ ಅಂದರೆ ಬಾಲ್ 9ನೇ ಗೊಂಚಲಿಂದ ಬಿದ್ದಿದ್ದಲ್ಲ ಅದು ಅಂತ. ಬಟ್ ನಾನು ಭವ್ಯಂಗೆ ಹೇಳಿದ್ರೆ ಭವ್ಯ ಸುಮ್ಮನಿರಿ ಅಲ್ಲ ಅಂತ ಹೇಳಿದ್ರು. ತ್ರಿವಿಕ್ರಮ್ ಅವರು ಇನ್ಫ್ಯಾಕ್ಟ್ ಭವ್ಯ ಅವ್ರ ಹತ್ರ ಕ್ಲಾರಿಟಿ ತೊಗೊಳಕ್ಕೆ ಹೋಗುವಾಗ ನಾನು ಆ ಥರ ಹೇಳಿದ್ದಲ್ಲ, ಸುಮ್ಮನೆ ಹೋಗಿ ಅಂತ ಹೇಳಿದ್ದು, ಆ ಬಾಲ್ ವಿಚಾರ ಎಲ್ಲ ಬೇರೆ ಏನೋ ಅಂದ್ಕೊಂಡಿದ್ದು. ಆ್ಯಂಡ್ ಇನ್ಫ್ಯಾಕ್ಟ್ ಇಷ್ಟೆಲ್ಲ ಇದ್ರ ಬಗ್ಗೆ ಅನುಮಾನ ಬರ್ತಾ ಇದೆ ಅಂತಂದರೆ ನಾನು ಕ್ಯಾಪ್ಟನ್ಶಿಪ್ ಏನು ನನಗೆ ಸಿಕ್ಕಿದಿಲ್ಲ ಇವಾಗ, ಇದರಿಂದ ಕೆಳಗೆ ಇಳಿಯೋದಕ್ಕೆ ನನಗೇನು ಅಭ್ಯಂತರ ಇಲ್ಲ, ಅದನ್ನು ಆ ಒಂದು ವಿಡಿಯೋನೇ ಪ್ಲೇ ಮಾಡಿಬಿಡಿ ಬೇಕಾದರೆ ಅನ್ನೋ ಥರ ಎಲ್ಲ ಹೇಳಿದ್ರು. ಬಟ್ ಈಗ ಯಾವುದೇ ಒಂದು ತೀರ್ಮಾನಕ್ಕೆ ನಾವು ಬರೋಕ್ಕಾಗಲ್ಲ ಪ್ರೇಕ್ಷಕರಾಗಿ. ಬಿದ್ದಿತ್ತಾ ಇಲ್ವಾ ಕರೆಕ್ಟಾಗಿ ಅದನ್ನು ಝೂಮ್ ಮಾಡಿ ಅಥವಾ ಸ್ಲೋ ಮೋಷನ್ ಮಾಡಿ ಅದನ್ನು ನೋಡಬೇಕು. ಇನ್ಫ್ಯಾಕ್ಟ್ ನಿಮ್ಮಲ್ಲಿ ಯಾರಾದರೂ ಅದನ್ನು ನೋಡಿ ಡಿಕೋಡ್ ಮಾಡಿದರೆ ಭವ್ಯ ಅವ್ರ ಗಮನಕ್ಕೆ ಬಂದಿದ್ರೂ ಅವರು ಬೇರೆ ಗೊಂಚಲಿಂದ ಬಾಲ್ ತೊಗೊಂಡು ಆಟ ಆಡಿದ್ರಾ ಅಥವಾ ಗಮನಕ್ಕೆ ಬರ್ದೇನೆ ಆ ಬೇರೆ ಬಾಲ್ ತೊಗೊಂಡಿದ್ರಾ, ಅದನ್ನು ನೀವು ಯಾರಾದರೂ ಡಿಕೋಡ್ ಮಾಡಿದರೆ ದಯವಿಟ್ಟು ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗ ಆಲ್ರೆಡಿ ಲೈಕ್ ಭವ್ಯ ಕಳ್ಳಿ ಅಂತೆಲ್ಲ ಬರ್ತಾ ಇದೆ. ಅದು ಗಮನಕ್ಕೆ ಬಂದು ಮಾಡಿರ್ತಿದ್ರು ಅಥವಾ ಗಮನಕ್ಕೆ ಬರದೇ ಮಾಡಿದ್ರು ಅವರು ಕ್ಯಾಪ್ಟನ್ಶಿಪ್ಪಿಗಂತೂ ಅರ್ಹರಲ್ಲ ಈ ಸಲ. ಹಾಗಾದರೆ ಅದು ಇವಾಗ ಬಹುಶಃ ಕಿಚ್ಚ ಸುದೀಪ್ ಅವರ ಒಂದು ಪಂಚಾಯಿತಿಯಲ್ಲಿ ತೀರ್ಮಾನ ಆಗುತ್ತೆ ಅಂತ ನಾನು ಅಂದ್ಕೊಳ್ತೀನಿ. ಅಫ್ಕೋರ್ಸ್ ಅದು ಬಂದೇ ಬರುತ್ತೆ. ಬಿಕಾಸ್ ಸುಮ್ಮನೆ ಯಾರೊಬ್ಬರನ್ನು ಅಂದರೆ ಡಿಸರ್ವಿಂಗ್ ಅನ್ನೋದಕ್ಕಿಂತ ಸರಿಯಾದ ಮಾರ್ಗದಲ್ಲಿ ಆಗದೇ ಇರುವಂತಹ ಒಂದು ಕ್ಯಾಪ್ಟನ್
ಅವರು ಕ್ಯಾಪ್ಟನ್ ಆಗೋದಕ್ಕೆ ಅರ್ಹರಲ್ಲ ಬಿಗ್ ಬಾಸ್ ಮನೆಯಲ್ಲಿ. ಸೊ ಹಾಗಾಗಿ ಅದಕ್ಕೆ ಕ್ಲಾರಿಟಿ ಇವತ್ತು ಸಿಗಬೇಕಾಗುತ್ತೆ. ಆ್ಯಂಡ್ ಅಗೇನ್ ತ್ರಿವಿಕ್ರಮ್ ಅವರು ಭವ್ಯ ಅವ್ರ ಹತ್ರ ಯಾಕೆಂದರೆ ಅವ್ರು ತಗೊಳ್ತಾರಲ್ಲ, ಕ್ಲಾರಿಟಿ ತಗೊಂಡಿದ್ದು ಚೆನ್ನಾಗಿ ಅನ್ನಿಸ್ತು. ಭವ್ಯ ಅವ್ರಿಗೆ ಆಲ್ರೆಡಿ ಈಗಾಗಲೇ ಫ್ರಸ್ಟ್ರೇಷನ್ ಆಗಿದೆ. ಅಂದರೆ ಏನಪ್ಪ ಗೆದ್ದ ಮೇಲೆ ಹೇಳ್ತಾ ಇದ್ದಾರೆ, ಈಗ ನಂಗೆ ಒಂಥರ ಅವ್ರಿಗೆ ಆ ಖುಷಿನೇ ಇಲ್ಲ ಇವಾಗ ಗೆದ್ದಿರುವಂಥದ್ದು. ಸೊ ಮೋಸದಿಂದ ಭವ್ಯ ಅವರು ಗೆದ್ದಿದ್ದಾರಾ ಇಲ್ಲೋ ಅನ್ನೋದಕ್ಕೆ ಕ್ಲಾರಿಟಿ ಇವತ್ತು ಸಿಗುತ್ತೆ. ಅದನ್ನು ಹೊರತುಪಡಿಸಿದ್ರೆ ಉತ್ತಮ ಕಳಪೆ ಅನ್ನುವಂತಹ ವಿಚಾರದಲ್ಲಿ ಇಡೀ ಮನೆ ಎಲ್ಲೋ ಒಂದು ಕಡೆ ರಕ್ಷಣಾತ್ಮಕ ಆಟಕ್ಕೆ ಬಲಿಯಾಯ್ತಾ ಅಂತ ನನಗೆ ಅನ್ನಿಸ್ತಾ ಇದೆ. ಬಿಕಾಸ್ ಧನರಾಜ್ ಅವ್ರಿಗೆ ಡಿಸರ್ವಿಂಗ್ ಆಗಿ ಉತ್ತಮ ಬಂತು, ಅದರ ಬಗ್ಗೆ ನನ್ನ ತಕರಾರಿಲ್ಲ. ಆದರೆ ಹನುಮಂತ ಅವರಿಗೆ ಕಳಪೆ ಕೊಡುವಂತಹ ವಿಚಾರದಲ್ಲಿ ಎಲ್ಲರೂ ಕೂಡ ಸೇಫ್ ಆಗಿ ಯಾಕೆ ಬೇಕು, ಒಬ್ರ ಹೆಸರು ಈಗ ನಡೀತಾ ಇದೆ ಕಳಪೆ ವಿಚಾರ ಅಂತ ಬಂದಾಗ. ಸೊ ಕಳಪೆ ಅಂತ ಬಂದಾಗ ಅವ್ರ ಹೆಸರು ಚಾಲ್ತಿಗೆ ಬರ್ತಾ ಇದೆಯಲ್ಲ, ಸೊ ಅದನ್ನೇ ತಗೊಂಡ್ಬಿಡೋಣ ಸುಮ್ಮನೆ ಯಾಕೆ ಅನ್ನೋ ರೀತಿಯಲ್ಲಿ ಕೊಟ್ಟಾಗಿತ್ತು. ಇನ್ಫ್ಯಾಕ್ಟ್ ಇವು ಬೇರೆಯವ್ರನ್ನೆಲ್ಲ ಹೊರತುಪಡಿಸಿದ್ರೆ ಐಶ್ವರ್ಯ ಅವರು ಅಟ್ಲೀಸ್ಟ್ ಹನುಮಂತ ಮತ್ತು ತ್ರಿವಿಕ್ರಮ್ ಅವ್ರ ಹೆಸರಾದರೂ ಇತ್ತು ನನ್ನ ತಲೆಯಲ್ಲಿ ಕಳಪೆ ಅಂತ ಬರುವಾಗ ಅಂತ ಅಟ್ಲೀಸ್ಟ್ ಹೆಸರಾದರೂ ತಗೊಂಡ್ರು ಅವರು. ಶಿ ವಾಸ್ ಹಾನೆಸ್ಟ್ ಇನ್ ದ್ಯಾಟ್ ವೇ ಅಂತ ಹೇಳಬಹುದು. ಬಟ್ ಆದರೆ ಅವರಿಬ್ಬರಿಗೆ ಕಂಪೇರ್ ಮಾಡುವಾಗ ಹನುಮಂತ ಅವರು ಏನೂ ಮಾಡಲಿಲ್ಲ. ಟಾಸ್ಕ್ ವಿಚಾರ ಅಂತ ಬಂದಾಗ ಅವರು ಅದರಲ್ಲಿ ಇನ್ವಾಲ್ವ್ಮೆಂಟ್ ತೋರಿಸಲಿಲ್ಲ ಅಂತಲೇ ಬಹುತೇಕ ಎಲ್ಲರೂ ಕೂಡ ಕೊಟ್ಟಂತಹ ಒಂದು ಅಂದರೆ ಹೇಳಿಕೆ ಆ್ಯಕ್ಚುಲಿ ಕಳಪೆ ಅಂತ ಬಂದಾಗ. ಬಟ್ ಅದನ್ನು ಹೊರತುಪಡಿಸಿದ್ರೆ ಸಾಕಷ್ಟು ವಿಚಾರಗಳು ಮನೆಯಲ್ಲಿ ನಡೆದಿದೆ. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಬಿಕಾಸ್ ರಜತ್ ಅವರು ಆಟದಿಂದ ಹೊರಗೆ ಬಂದು ಪರ್ಸ್ನಲ್ ಆಗಿದ್ದಂಥದ್ದು BB ರೆಸಾರ್ಟ್ ಟಾಸ್ಕ್ ಟೈಮಲ್ಲಿ. ಸೊ ಅದನ್ನು ತಗೊಳ್ಬೋದಿತ್ತು ಕಳಪೆ ವಿಚಾರಕ್ಕೆ, ಅದನ್ನು ತಗೊಂಡಿಲ್ಲ ಯಾರು ಕೂಡ. ಯಾಕೆ ಆ ರಕ್ಷಣಾತ್ಮಕ ಆಟ ಯಾಕೆ? ಆ್ಯಂಡ್ ಅಗೇನ್ ಅದರಲ್ಲೆಲ್ಲ ಒಂದು ಖುಷಿಯಾಗಿದೆ ಏನಂತಂದರೆ ಧನರಾಜ್ ಅವರು ಉತ್ತಮ ಮತ್ತು ಕಳಪೆ ಕೊಡುವಂತಹ ಟೈಮ್ನಲ್ಲಿ ಓಪನ್ ಆಗೇ ಹೇಳ್ತಾರೆ, ಚೈತ್ರ ಅಂಡ್ ಟೀಮ್ನವರು ನಮಗಿಂತ ಚೆನ್ನಾಗಿ ಆಡಿದ್ರು. ನನಗೆಲ್ಲೋ ಒಂದು ಕಡೆ ಅದು ನಾವು ಗೆದ್ದಿದ್ದು ಅಷ್ಟೊಂದು ನಾವು ನಿಜವಾಗ್ಲೂ ಡಿಸರ್ವಿಂಗ್ ಆಗಿ ವಿನ್ ಆಗಿದ್ದೀವಿ ಅಂತ ಅನ್ನಿಸ್ತಾ ಇಲ್ಲ. ಅವ್ರು ನಮಗಿಂತ ತುಂಬ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು. ಇದು ನನ್ನ ಒಪಿನಿಯನ್ನು. ನಮ್ಮ ತಂಡದವರಿಗಿಂತ ಬೇರೆ ತಂಡದವರು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು ಅನ್ನುವಂತಹ ಒಂದು ಹೇಳಿಕೆ ಕೊಡ್ತಾರೆ. ಎಲ್ಲರ ಮುಂದೆ ಅವ್ರು ಬಂದು ಹೇಳಿದಂಥದ್ದು ಒಳ್ಳೆಯದೇ. ಬಟ್ ಆದರೆ ಕಳಪೆ ವಿಚಾರಕ್ಕೆ ಬರುವಾಗ ಎಗೇನ್ ಅವರು ಕೂಡ ಕನ್ಫ್ಯೂಸ್ಡ್ ಆಗಿಯೇ ಸುಮ್ಮನೆ ನಾನು ಹನುಮಂತನ ಹೆಸರು ತಗೊಳ್ಳದೇ ಇದ್ದರೆ ಹನುಮಂತನ ಹೆಸರನ್ನ ತಗೊಳ್ಬೇಕು ಅಂತ ಇರುತ್ತೆ ಅವ್ರಿಗೆ ಉತ್ತಮ ವಿಷಯಕ್ಕೆ. ಬಟ್ ಆದರೆ ತಗೊಂಡ್ರೆ ಸುಮ್ಮನೆ ಅದು ಬಯಾಸ್ಡ್ ಆಗಿ ಒಂದು ಫ್ರೆಂಡ್ ಅನ್ನೋ ಕಾರಣಕ್ಕೆ ಕೊಡ್ತಿದ್ದಾನೆ ಅಂತ ಅನ್ಕೊಂಡ್ಬಿಡ್ತಾರೆ ಅನ್ನೋ ಕಾರಣಕ್ಕೆ ಅವರು ಕೂಡ ಕಳಪೆಗೆ ಹನುಮಂತ ಅವರ ಹೆಸರನ್ನೇ ತಗೊಳ್ತಾರೆ. ಬಟ್ ಅದಾದಮೇಲೆ ಅವರು ಆತ್ಮಾವಲೋಕನ ಮಾಡ್ಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಒಂದು ರೀತಿ ಒಳ್ಳೆಯದೇ. ಧನರಾಜ್ ಅವ್ರ ಕಡೆಯಿಂದ ಒಂದು ರೀತಿ ಬೇರೆ ಆ್ಯಂಗಲ್ ಓಪನ್ ಆಯ್ತು ಇವಾಗ. ಇನ್ಫ್ಯಾಕ್ಟ್ ಅವರು ಕೆಲವೊಂದಷ್ಟು ಸತ್ಯಗಳನ್ನು ಕೂಡ ಹೇಳಿದ್ರು, ಆತ್ಮಾವಲೋಕನ ಮಾಡ್ಕೊಳ್ತಾನೆ. ಅಂದರೆ ತ್ರಿವಿಕ್ರಮ್ ಆಗಿರಬಹುದು ಅಥವಾ ಅವರ ಇಡೀ ತಂಡ ಆಗಿರಬಹುದು, ಬೇರೆ ತಂಡದವ್ರ ಮೇಲೆ ಜಿದ್ದು ಸಾಧಿಸುವಂತಹ ನಿಟ್ಟಿನಲ್ಲೇ ಆಟ ಆಡಿದ್ವಿ ನಮ್ಮ ಇಡೀ ತಂಡ ಅನ್ನುವಂತಹ ವಿಚಾರವನ್ನು ಹೇಳಿದ್ರು. ಅದು ಬಹಳ ಚೆನ್ನಾಗಿ ಕಾಣ್ತಾ ಇತ್ತು. ಇನ್ಫ್ಯಾಕ್ಟ್ ಪ್ರೇಕ್ಷಕರಾಗಿ ನಿಮಗೂ ಕೂಡ ಗೊತ್ತಿರುತ್ತೆ, ಮಂಜು ಅಂಡ್ ಟೀಮ್ ಅಂದರೆ ಚೈತ್ರ ಅಂಡ್ ಟೀಮ್ನವರು ಆ್ಯಕ್ಚುಲಿ ಈ ವಾರದ ಕ್ಯಾಪ್ಟನ್ಸಿ ಟಾಸ್ಕಿಗೆ ಆಯ್ಕೆ ಆಗುವಂತಹ ಒಂದು ತಂಡವಾಗಿ ಅವರು ಹೊರ ಹೊಮ್ಮಿದ್ರು. ಇನ್ಫ್ಯಾಕ್ಟ್ ಹೇಳಬೇಕು ಅಂತಂದರೆ ಬಟ್ ರಜತ್ ಅವರು ತ್ರಿವಿಕ್ರಮ್ ಅವರು ಫಿಕ್ಸ್ ಆಗಿಬಿಟ್ಟಿದ್ರು, ಯಾವುದೇ ಕಾರಣಕ್ಕೂ ನಮಗಿಂತ ಜಾಸ್ತಿ ಮಾರ್ಕ್ಸ್ ಕೊಡಬಾರ್ದು ಅವರಿಗೆ ಅಂತ. ಅಂದರೆ ಕಂಪ್ಲೀಟಾಗಿ ಯಾವುದೇ ಕಾರಣಕ್ಕೂ ಕೊಡಬಾರ್ದು. ಇನ್ಫ್ಯಾಕ್ಟ್ ರಜತ್ ಅವರು ಮಾತುಗಳನ್ನು ಕೂಡ ಹೇಳಿದ್ದಾರೆ ಮಧ್ಯೆ ನೋಡ್ಕೋ, ಇಡೀ ವಾರದ ಟಾಸ್ಕ್ ಇದು, ನಾವು ಕ್ಯಾಪ್ಟನ್ಸಿಗೆ ಸೆಲೆಕ್ಟ್ ಆಗಬೇಕಂದ್ರೆ ಆ ಥರ ಹೇಳಿದ್ದಾರೆ. ಸೊ ನೋಡ್ಕೊಂಡು ಕೊಡು, ಇಡೀ ಟೀಮ್ ಮೇಲೆ ಡಿಪೆಂಡ್ ಆಗಿದೆ ಇದು ನೀನು ಕೊಡುವಂತಹ ಮಾರ್ಕ್ಸ್ ಅಂತ ಹೇಳಿರ್ತಾರೆ. ಇನ್ಫ್ಯಾಕ್ಟ್ ಅದರಿಂದ ಕೂಡ ನಾನು ಇನ್ಫ್ಲೂಯೆನ್ಸ್ ಆದೆ ಮಾರ್ಕ್ಸ್ ಕೊಡುವಂತಹ ವಿಚಾರದಲ್ಲಿ ಅಂತ ಧನರಾಜ್ ಅವರು ಹೇಳ್ಕೊತಾರೆ ಆತ್ಮಾವಲೋಕನ ಮಾಡ್ಕೊಳ್ಳುವಾಗ. ಸೊ ಇದನ್ನೆಲ್ಲ ನೋಡುವಾಗ ಧನರಾಜ್ ಅಟ್ಲೀಸ್ಟ್ ಈಸ್ ಟ್ರೈಯಿಂಗ್ ಟು ಅಂದರೆ ಅವರು ಹಾನೆಸ್ಟಾಗಿ ಇರೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ರಿಯಾಲಿಟಿ ಏನಾಗಿತ್ತು ಅದನ್ನು ಹೇಳುವಂತಹ ಪ್ರಯತ್ನ ಪಡ್ತಿದ್ದಾರೆ. ಬಟ್ ಆದರೆ ಅವ್ರು ಹೇಳಿದಂತಹ ಸಮಯ ಬಹಳ ಮೀರಿ ಹೋಗಿತ್ತು. ಅಂದರೆ ಮೊದಲೇ ಹೇಳಬೇಕಾಗಿತ್ತು ಆ ವಿಚಾರಗಳನ್ನೆಲ್ಲ. ಸೊ ಇನ್ಫ್ಲೂಯೆನ್ಸ್ ಆಗಿಬಿಟ್ಟೆ, ನಾನೇ ಇವಾಗ ಕನ್ಫ್ಯೂಸ್ ಆಗಿದ್ದೀನಿ ಅಂತ ಅನ್ನಿಸ್ತಾ ಇದೆ. ನಾನು ಉತ್ತಮವಾಗಿದ್ದಂತಹ ಹನುಮಂತ ಅವ್ರನ್ನ ಕಳಪೆ ಕೊಟ್ಟು ನಾನೇ ಕಳಪೆ ಆಗೋದಕ್ಕೆ ಕಾರಣ ಆದೆ ಅಂತ ಹೇಳ್ತಾರೆ. ಜೊತೆಗೆ ಉತ್ತಮವಾಗಿ ಆಟ ಆಡಿದ್ದು ಚೈತ್ರ ಅಂಡ್ ಟೀಮ್ನವರೇ ಅಂತ ಅವರು ಮೊದಲೇ ಹೇಳಬೇಕಾಗಿತ್ತು. ಆ್ಯಕ್ಚುಲಿ ಹೇಳಿರ್ತಿದ್ರೆ ಅದಕ್ಕೊಂದು ವೆಯ್ಟೇಜ್ ಇರೋದು, ಅವಾಗ ಒಂದೇನೋ ಒಂದು ಫ್ರಿಕ್ಷನ್ ಕ್ರಿಯೇಟ್ ಆಗಿರೋದು, ಬಹುಶಃ ಜಗಳ ಕೂಡ ಆಗ್ತಾ ಇತ್ತೇನೋ. ಧನರಾಜ್ ಅವ್ರು ಯಾವ ತಂಡದಲ್ಲಿ ಆಡಿದ್ರು, ರಜತ್ ಮೋಕ್ಷಿತ ಎಲ್ಲ ಇದ್ರು, ಅವ್ರ ಜೊತೆಗೆಲ್ಲ ಜಗಳ ಆಗಿರೋದು ಬಹುಶಃ. ಅದನ್ನು ಆಗಲೇ ಅವ್ರು ಓಪನ್ ಆಗಿ ಹೇಳಿರ್ತಿದ್ರೆ ಇನ್ನೂ ಸರಿಯಾಗಿ ಅವ್ರು ನಮ್ಗಿಂತ ಉತ್ತಮವಾಗಿ ಆಡಿದ್ರು ಅಂತ ಹೇಳಿರ್ತಿದ್ರೆ. ಸೊ ಅದನ್ನು ಅವಾಯ್ಡ್ ಮಾಡ್ಕೊಳ್ಳೋದಕ್ಕೆ ಅದರಿಂದ ಹೆದರಿ, ಇನ್ಫ್ಯಾಕ್ಟ್ ಧನರಾಜ್ ಅವರು ಹೇಳ್ತಾರೆ ನಾನು ಯಾಕೋ ಸ್ವಲ್ಪ ಇನ್ಫ್ಲೂಯೆನ್ಸ್ ಆಗಿಬಿಟ್ಟೆ ಅಂತ ಹೆದರಿ ಸುಮ್ಮನಾದ್ರು ಅಂತ ಅನಿಸುತ್ತೆ. ಓಪನ್ ಆಗಿ ಸತ್ಯವನ್ನು ಹೇಳೋದಕ್ಕೆ ಅವರು ಹಿಂಜರಿದ್ರು ಅಂತ ತುಂಬ ಚೆನ್ನಾಗಿ ಗೊತ್ತಾಗ್ತಾ ಇತ್ತು. ಬಟ್ ಅಟ್ಲೀಸ್ಟ್ ಆತ್ಮಾವಲೋಕನ ಮಾಡಿಕೊಂಡ್ರು. ಅದನ್ನು ಹೊರತುಪಡಿಸಿದ್ರೆ ತ್ರಿವಿಕ್ರಮ್ ಆಗಿರ್ಬೋದು, ರಜತ್ ಆಗಿರಬಹುದು, ಜಿದ್ದಿನಿಂದನೇ ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದು ನಮಗೆ ಇಡೀ ವಾರ ತುಂಬ ಚೆನ್ನಾಗಿ ಕಂಡಿದೆ. ಇನ್ಫ್ಯಾಕ್ಟ್ ಅವರು ಗೆಸ್ಟ್ಗಳಾಗಿ ಒಳಗಡೆ ಬಂದಾಗ BB ರೆಸಾರ್ಟಿಗೆ ಬೇರೆಯವ್ರ ಮೇಲೆ ಜಿದ್ದನ್ನೇ ಸಾಧಿಸಬೇಕು ಅನ್ನೋ ನಿಟ್ಟಿನಲ್ಲಿ ಸುಮ್ಮನೆ ಜಾಸ್ತಿ ಅವ್ರ ಮೇಲೆ ಹಾಗೆ ಸಾಧಿಸೋವಂಥದ್ದು. ಇನ್ಫ್ಯಾಕ್ಟ್ ಒಗೆಯೋಣ ಬಾರ ಟಾಸ್ಕಲ್ಲಂತೂ ಅಂದರೆ ಈ ಟಾಸ್ಕ್ನೇ ಮಾಡೋಕ್ಕೆ ಬಿಡಬಾರ್ದು ಅನ್ನೋ ಥರದ್ದೊಂದು ಧೋರಣೆ ಆಗಿರಬಹುದು, ಅದು ಕ್ಲಿಯರ್ ಆಗಿ ತೋರಿಸ್ತಾ ಇತ್ತು. ಆ್ಯಂಡ್ ಅಫ್ಕೋರ್ಸ್ ಅದು ಕೂಡ ಗೇಮ್ ಸ್ಟ್ರಾಟಜಿ ಅಂತ ಕನ್ಸಿಡರ್ ಮಾಡಬಹುದೇನೋ. ಬಿಗ್ ಬಾಸ್ ಮನೆಯಲ್ಲಿ ಹೆಂಗಾದರೂ ಮಾಡು ಒಟ್ನಲ್ಲಿ ಗೆಲ್ಲು ಅನ್ನೋ ಥರ, ನೈತಿಕತೆಗೆಲ್ಲ ಅಲ್ಲಿ ಸ್ಥಾನ ಇಲ್ಲ ಅಂತ ಅನಿಸುತ್ತೆ. ಸೊ ಆ ನಿಟ್ಟಿನಲ್ಲಿ ನೋಡೋದಾದರೆ ರಜತ್ ಅಂಡ್ ಟೀಮ್ ಅಂದರೆ ಭವ್ಯ ಅಂಡ್ ಟೀಮ್ ಆಟ ಆಡಿರೋದು ಓಕೆ, ಸರ್ವೈವ್ ಆಗೋದಕ್ಕೆ ಹೇಗಾದರೂ ಸರ್ವೈವ್ ಆಗಲೇಬೇಕಾಗುತ್ತೆ. ಅಲ್ಲಿ ನೀತಿ ಗೀತಿ ಎಲ್ಲ ಬೇಕಾಗಲ್ಲ ಅಂತ ಅಂದ್ಕೊಂಡ್ರೆ ಅವ್ರು ಮಾಡಿರೋದು ಸರಿ ಅಂತಾನೆ. ಬಟ್ ಅದನ್ನು ಹೊರತುಪಡಿಸಿದ್ರೆ
ಅವ್ರಿಗಿಂತ ಲೈಕ್ ಅಂದರೆ ಚೈತ್ರಾನ್ ಟೀಮ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ರು, ಇನ್ಫ್ಯಾಕ್ಟ್ ಸಿಬ್ಬಂದಿಗಳಾಗಿದ್ದಾಗ ಅಂತ ಕಣ್ಮುಚ್ಕೊಂಡು ಹೇಳ್ಬೋದು. ಸ್ನೇಹಿತರೆ, ನಿಮಗೆ ನಿನ್ನೆ ಎಪಿಸೋಡ್ ಬಗ್ಗೆ ಏನು ಅನ್ನಿಸ್ತು, ಹಾಗೆಯೇ ಹನುಮಂತ ಅವರಿಗೆ ಎಲ್ಲ ಸೇರ್ಕೊಂಡು ಕಳಪೆ ಕೊಟ್ರಲ್ಲ ಅದರ ಬಗ್ಗೆ ನಿಮಗೇನು ಅನ್ನಿಸ್ತು? ಜೊತೆಗೆ ಇನ್ನೊಂದು ಇಲ್ಲಿ ಡಬಲ್ ಸ್ಟ್ಯಾಂಡರ್ಡ್ಸ್ ನನಗೆ ಕಂಡಿದ್ದೇನು ಅಂತಂದರೆ, ಮೋಕ್ಷಿತಾ ಅವರು ಇನ್ಫ್ಯಾಕ್ಟ್ ಕ್ಷುಲ್ಲಕ ಕಾರಣ ಅಂತ ಕ್ಷುಲ್ಲಕ ಒಂದು ರೀಸನ್ ಕೊಡ್ತಾರೆ. ಅಂದರೆ ಮಂಜು ಅವ್ರು ಜಾಸ್ತಿ ಕಾಣಿಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಅವರನ್ನು ನಾಮಿನೇಟೇ ಮಾಡಿಬಿಡ್ತಾರೆ. ಬಟ್ ಕಳಪೆ ಅನ್ನುವಂತಹ ವಿಚಾರದಲ್ಲಿ ಬೇರೆ ಯಾರು ಕಳಪೆ ಕಾಣಲೇ ಇಲ್ವ ಹಾಗಾದರೆ ಮೋಕ್ಷಿತಾ ಅವರಿಗೆ? ಇನ್ಫ್ಯಾಕ್ಟ್ ಅವರು ಈಗ ಭವ್ಯ ಅವ್ರ ಮೇಲೆ ಅವರಿಗೆ ಡೌಟ್ ಇದೆ ಅಲ್ವಾ, ಅವರು ಸತ್ಯಸಂಧತೆಯಲ್ಲಿ ಯಾವಾಗಲೂ ಮಾತಾಡ್ತಾರೆ ಮೋಕ್ಷಿತಾ ಅವರು. ಭವ್ಯ ಅವ್ರ ಮೇಲೆ ಡೌಟ್ ಇದೆ, ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಯಾವುದೋ ಬೇರೆ ಗೊಂಚಲಿಂದ ತಗೊಂಡ್ರು ಅಂತ. ಸೊ ಅದ್ರ ಬಗ್ಗೆ ಕ್ಲಾರಿಟಿ ತಗೊಳ್ಳದೆ, ಅಕಸ್ಮಾತ್ ಇವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲದೇ ಭವ್ಯ ಅವರು ಸುಮ್ಮನೆ ಮೋಸದ ಆಟ ಆಡಿದ್ರು ಅಂತ ಅವರನ್ನೇ ತಗೊಳ್ಬೋದಾಗಿತ್ತಲ್ಲ ಕಳಪೆಗೆ, ಯಾಕೆ ತಗೊಳ್ಳಿಲ್ಲ? ಅಲ್ಲೂ ಸೇಫ್ಗೆ ಮಾಡಿದ್ರ? ಹಾಗಾದರೆ ಬೇರೆ ಯಾರು ಅವರಿಗೆ ಕಳಪೆ ಥರ ಕಾಣಲೇ ಇಲ್ವಾ? ಸೊ ಹನುಮಂತ ಆದರೆ ಏನೂ ಮಾತಾಡಲ್ಲ, ಸಾಫ್ಟ್ ಟಾರ್ಗೆಟು ಏನೋ ಆರಾಮಾಗಿ ಅವ್ರು ಹೋಗ್ತಾರೆ, ಜಾಸ್ತಿ ಏನು ಅವರಿಂದ ನಮಗೆ ಫ್ರಿಕ್ಷನ್ ಏನು ಎದುರಾಗಲ್ಲ ಅಂತ ಅಂದ್ಕೊಂಡು ಆರಾಮಾಗಿ ಅವ್ರನ್ನ ಟಾರ್ಗೆಟ್ ಮಾಡಿದ್ದ. ಹಾಗಾದರೆ ಮೋಕ್ಷಿತಾ ಅವರಿಗೆ ಕಳಪೆ ಬೇರೆ ಯಾರು ಯಾಕೆ ಕಾಣಲಿಲ್ಲ? ಆ್ಯಂಡ್ ಅಫ್ಕೋರ್ಸ್ ಅವ್ರಿಗೆ ಈಗ ಆಲ್ರೆಡಿ ತ್ರಿವಿಕ್ರಮ್ ಅವರ ಟೀಮಲ್ಲಿ ಆಟ ಆಡಿರೋದ್ರಿಂದ ತ್ರಿವಿಕ್ರಮ್ ರಜತ್ ಅವ್ರ ಟೀಮ್ ಏನೇನಿದೆಯಲ್ಲ ಅವ್ರ ಹೆಸರಂತೂ ಈ ಸಲ ತಗೊಳ್ಳಲ್ಲ. ಅವರು ನಾಮಿನೇಷನ್ಗೂ ತಗೊಳ್ಳಿಲ್ಲ, ಕಳಪೆಗಂತೂ ಸಾಧ್ಯನೇ ಇಲ್ಲ. ಬೇರೆ ಟೀಮ್ನವ್ರಿಗೆ ಕೊಡಬೇಕು ಅಂತ ಆಲ್ರೆಡಿ ಫಿಕ್ಸ್ ಆಗಿರ್ತಾರೆ. ಸೊ ಅದನ್ನು ಹೊರತುಪಡಿಸಿದ್ರೆ ಈಗ ಏನು ಭವ್ಯ ಅವರು ಕ್ಯಾಪ್ಟನ್ಸಿ ಟಾಸ್ಕಲ್ಲಿ ಸರಿಯಾಗಿ ಆಡಿಲ್ಲ ಅಂತ ಅದನ್ನು ಕೂಡ ಉಸ್ತುವಾರಿಗಳ ಮೇಲೇ ಹಾಕಿಬಿಟ್ರು ತಗೊಂಡು ಹೋಗಿ. ಸೊ ಅವರ ಒಂದು ಧೋರಣೆ ಬಗ್ಗೆನೂ ನಿಮಗೇನು ಅನಿಸುತ್ತೆ ಅಂತ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ಧನರಾಜ್ ಅವರ ಆತ್ಮಾವಲೋಕನ ಯಾವಾಗ ಆಗಬೇಕಿತ್ತು, ಯಾವಾಗ ಆಯಿತು? ತುಂಬ ಮೊದಲೇ ಅವರ ಮನಸ್ಸಿನಲ್ಲಿ ಆಗ್ತಾ ಇರುವಂತಹ ದುಮ್ಮಾನಗಳನ್ನು ಹೊರಗೆ ಹಾಕಿರ್ತಿದ್ರೆ ಬಹುಶಃ ಅದಕ್ಕೊಂದು ಅರ್ಥ ಇರ್ತಾಯಿತ್ತು, ಅದರ ಒಂದು ಪ್ರೋಸ್ ಆ್ಯಂಡ್ ಕಾನ್ಸ್ ಬೇರೆ ಥರನೇ ಕಾಣ್ತಾ ಇತ್ತು ಮನೇಲಿ ಅಂತ ಅನ್ನಿಸುತ್ತೆ. ಅದನ್ನು ಹೊರತುಪಡಿಸಿದ್ರೆ ಅವರು ಎಲ್ಲ ಮುಗಿದ ಮೇಲೆ ಅವರು ಟ್ರೈನ್ ಹೋದ್ಮೇಲೆ ಟಿಕೆಟ್ ತೊಗೊಂಡ್ರೆ ಅದಕ್ಕೇನು ಪ್ರಯೋಜನ ಇರಲ್ಲ. ಒಟ್ಟಾರೆಯಾಗಿ ಕ್ಯಾಪ್ಟನ್ಸಿ ಟಾಸ್ಕ್ ವಿಚಾರ ಅಂತ ಬರೋದಾದರೆ, ಭವ್ಯ ಮೋಸ ಮಾಡಿ ಆಟ ಆಡಿದಾರಾ, 3ನೇ ಬಾರಿ ಕ್ಯಾಪ್ಟನ್ ಆಗಿದ್ದಾರಾ ಅದು ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅಂತಂದರೆ ಇವತ್ತಿನ ಕಿಚ್ಚನ ಪಂಚಾಯತಿಲಿ ಏನಾಗುತ್ತೆ ಅಂತ ನೋಡಬೇಕು. ಜೊತೆಗೆ ಕಿಚ್ಚ ಯಾರ್ಯಾರನ್ನೆಲ್ಲ ತರಾಟೆಗೆ ತೆಗೆದುಕೊಳ್ಳಬೇಕು ಇವತ್ತು, ಅದನ್ನು ಕೂಡ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ರಜತ್ ಅವರು ಓಕೆ ಪರ್ಸ್ನಲ್ ಆಗಿ ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಅಸಹ್ಯವಾಗಿ ಮಾತಾಡಿಕೊಂಡು ಒಬ್ಬರನ್ನ ಟಾರ್ಗೆಟ್ ಮಾಡಿ ಆಟ ಆಡಿಕೊಂಡು ಅದೆಲ್ಲ ಸಾಕಷ್ಟು ಮಾಡ್ತಾನೆ ಬಂದಿದ್ದಾರೆ. ಅವರನ್ನು ಕೂಡ ತರಾಟೆಗೆ ತೆಗೆದುಕೊಳ್ತಾರಾ ಕಿಚ್ಚ ಸುದೀಪ್ ಅವರು, ಅಥವಾ ಹಾಗೆ ಬಿಟ್ಬಿಡ್ತಾರಾ? ಎಲ್ಲರೂ ಸೇರ್ಕೊಂಡು ಇವಾಗ ಹನುಮಂತಂಗೆ ಉತ್ತಮ ಕಳಪೆ ಅಂತ ಕೊಟ್ಟಿದ್ದಾರೆ. ಸೊ ನಿಜವಾದ ಕಳಪೆ ಯಾರು ಅನ್ನೋದನ್ನು ಸುದೀಪ್ ಅವರು ಈ ವೀಕೆಂಡ್ ಎಪಿಸೋಡ್ಗಳಲ್ಲಿ ಪ್ರಸ್ತುತಪಡಿಸ್ತಾರೆ. ಅಫ್ಕೋರ್ಸ್ ಸುದೀಪ್ ಅವರು ಈಗ ಕೂತ್ಕೊಂಡು ಕಂಟೆಸ್ಟೆಂಟ್ಸ್ಗಳಿಗೆಲ್ಲ ನಿಮ್ಮ ಪ್ರಕಾರ ಕರೆಕ್ಟಾಗಿ ಹಾನೆಸ್ಟಾಗಿ ಉತ್ತಮ ಮತ್ತು ಕಳಪೆ ಕೊಡಿ ಅಂತಂದರೆ ಡೆಫಿನೆಟ್ ಆಗಿ ಚೇಂಜ್ ಆಗುತ್ತೆ. ಹನುಮಂತ ಕಳಪೆ ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ನಿಮಗೂ ಹಾಗೆ ಅನಿಸಿದ್ರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.